ಚಿಕ್ಕಮಗಳೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಚಿಕ್ಕಮಗಳೂರು ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಮ್ಮ ಪ್ರತಿನಿಧಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಕೊಡ್ತಾರಂತೆ ಕುಮಾರಸ್ವಾಮಿ. ಸಂಕ್ರಾಂತಿ ಬಳಿಕ ಒಳ್ಳೆಯ ಸುದ್ದಿ ಬರುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಮಂತ್ರಿ ಆಗ್ತಾರಾ? ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೇಜರ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅದು. ಇದೇ ವಿಚಾರಕ್ಕೆ ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಅಂತ ಹೇಳಿದ್ರ 28 ಸೀಟ್ ಗೆಲ್ಲಿಸೋಕೆ ಮೈತ್ರಿಯಲ್ಲಿ ಸಮನ್ವಯತೆ ಮೂಡಬೇಕು. ಚಿಕ್ಕಮಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿಕ್ಕಮಗಳೂರಿನ ಹನಿ ಡ್ಯೂ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಕುಮಾರಸ್ವಾಮಿ. ಅವರು ಬಂದ ಸಂದರ್ಭದ ದೃಶ್ಯಗಳು, ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯವಾಗಿರುವ ದೃಶ್ಯಗಳು, ಹಾಗೆ ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ. ಸಂಕ್ರಾಂತಿ ನಂತರ ಸಿಹಿ ಸುದ್ದಿಯನ್ನ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ ಕುಮಾರಸ್ವಾಮಿ. ಖಾಸಗಿ ಭೇಟಿ ಮಾಡೋಣ ಎಲ್ಲ ಒಳ್ಳೆ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ, ಒಳ್ಳೆ ಸುದ್ದಿಗಳು ಬರ್ತದೆ. ಕೇಂದ್ರ ಸಚಿವರಾಗ್ತೀರಿ? ಇಲ್ಲ, ಅದು ನನಗೆ ಸಂಬಂಧ ಇಲ್ಲ. ನನಗಿರೋದು 28 ಸೀಟ್ ಗೆಲ್ಲಿಸೋದಕ್ಕೆ ಎರಡೂ ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಅದು ನನ್ನ ಪ್ರಥಮ ಆದ್ಯತೆ ಇರೋದು. ಸಂಕ್ರಾಂತಿ ನಂತರ ಏನೋ ಸಿಹಿ ಇಲ್ಲ ಮಾಡೋಣ ಎಲ್ಲ ಒಳ್ಳೆ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ, ಒಳ್ಳೆ ಸುದ್ದಿಗಳು ಬರ್ತದೆ. ಕೇಂದ್ರ ಸಚಿವರಾಗ್ತೀರಿ? ಇಲ್ಲ, ಅದು ನನಗೆ ಸಂಬಂಧ ಇಲ್ಲ. ನನಗಿರೋದು 28 ಸೀಟ್ ಗೆಲ್ಲಿಸೋದಕ್ಕೆ ಎರಡೂ ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಅದು ನನ್ನ ಪ್ರಥಮ ಆದ್ಯತೆ ಇರೋದು. ಸಂಕ್ರಾಂತಿ ನಂತರ ಏನೋ ಸಿಹಿ ಇಲ್ಲ ಮಾಡೋಣ ಎಲ್ಲ ಒಳ್ಳೆ. ಕುಮಾರಸ್ವಾಮಿ ಅವರ ಚಿಕ್ಕಮಗಳೂರು ಪ್ರವಾಸ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಖಾಸಗಿ ಭೇಟಿ, ಖಾಸಗಿ ಪ್ರವಾಸ ಅಂತ ಹೇಳಿದ್ರು ಕೂಡ ಇದ್ದಕ್ಕಿದ್ದ ಹಾಗೆ ಚಿಕ್ಕಮಗಳೂರಿಗೆ ಭೇಟಿ ನೀಡಿರೋದು ಯಾಕೆ ಅನ್ನೋ ಸಹಜ ಕುತೂಹಲ. ಅದರಲ್ಲೂ ಚಿಕ್ಕಮಗಳೂರಿಗೆ ಹೋಗಿ ಇಳಿತಾ ಇದ್ದ ಹಾಗೆ ಪ್ರತಿಕ್ರಿಯೆ ನೀಡಿರೋದು, ಸಂಕ್ರಾಂತಿ ನಂತರದಲ್ಲಿ ಸಿಹಿ ಸುದ್ದಿಯನ್ನ ಕೊಡ್ತೇನೆ, ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಮಹತ್ತರ ಬೆಳವಣಿಗೆಯ ಸೂಚನೆಯನ್ನ ನೀಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಮನ್ವಯ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮೈತ್ರಿಯಾದ ಸಂದರ್ಭದಲ್ಲಿ ಸಮನ್ವಯ ಮೂಡೋದು ಬಹಳ ಮುಖ್ಯ. ಈ ವಿಚಾರದಲ್ಲೂ ಕೂಡ ಒಳ್ಳೆಯ ಬೆಳವಣಿಗೆಗಳಾಗ್ತಾ ಇದೆ. ಇದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. 28ಕ್ಕೆ 28 ಸೀಟ್ ಗೆಲ್ಲೋಕೆ ರಣತಂತ್ರವನ್ನ ರೂಪಿಸುತ್ತಿದ್ದೇವೆ, ಇದಕ್ಕೆ ಮೈತ್ರಿ ಕೂಡ ಸಾಕಷ್ಟು ಸಹಾಯಕವಾಗಲಿದೆ ಅನ್ನೋ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರಸ್ವಾಮಿ. ಸರ್ ಏನಿಲ್ಲ, ನೀವು ಬರ್ತೀರಾ ಅಂತ ಬಂದೀವಿ. ಸಂಕ್ರಾಂತಿ ನಂತರ ಏನೋ ಸಿಹಿ ಇಲ್ಲ ಮಾಡೋಣ ಎಲ್ಲ ಒಳ್ಳೆ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ, ಒಳ್ಳೆ ಸುದ್ದಿಗಳು ಬರ್ತದೆ. ಕೇಂದ್ರ ಸಚಿವರಾಗ್ತೀರಿ? ಇಲ್ಲ, ಅದು ನನಗೆ ಸಂಬಂಧ ಇಲ್ಲ. ನನಗಿರೋದು 28 ಸೀಟ್ ಗೆಲ್ಲಿಸೋದಕ್ಕೆ ಎರಡೂ ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಅದು ನನ್ನ ಪ್ರಥಮ ಆದ್ಯತೆ ಇರೋದು. ಸಂಕ್ರಾಂತಿ ನಂತರ ಏನೋ ಸಿಹಿ ಇಲ್ಲ ಮಾಡೋಣ ಎಲ್ಲ ಒಳ್ಳೆ ಇದು ನಮ್ಮ